ಕದನ ವಿರಾಮ ಘೋಷಣೆಯಾಗಿದೆ ಅಂತ ಎಲ್ಲ ಜಗತ್ತು ಖುಷಿ ಪಡ್ತಾ ಇದ್ದಾಗಲೇ ಶಾಕ್ ಎದುರಾಗಿದೆ. ಕದನ ವಿರಾಮ ಘೋಷಣೆಯಾದ ಮೇಲೂ ಮಧ್ಯಪ್ರಾಚ್ಯದಲ್ಲಿ ಕ್ಷಿಪಣಿ ಮತ್ತು ಬಾಂಬ್ಗಳ ಸದ್ದು ಮಾಡಿದೆ. ಲೆಬನಾನ್ ಮೇಲೆ ಇಸ್ರೇಲ್ ಸೇನೆ ಭೀಕರ ದಾಳಿ ಮಾಡಿದೆ. ಇನ್ನು 250ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಇದರ ನಡುವೆ ಇರಾನ್ ನೌಕಾಪಡೆಯು ಹಾರ್ಮುಜ್ ಜಲಸಂಧಿಯ ಬಳಿಯ ಹಡಗುಗಳಿಗೆ ಟೆಹರಾನ್ನ ಅನುಮತಿ ಇನ್ನೂ ಅಗತ್ಯ ಇದೆ ಅಂತ ತಿಳಿಸಿ ಜಗತ್ತಿಗೆ ಮತ್ತೊಂದು ಶಾಕ್ ನೀಡಿದೆ. ಇನ್ನು ಲೆಬನಾನ್ ಮೇಲಿನ ದಾಳಿಗೆ ಸಿಟ್ಟಿಗೆದ್ದು ಇರಾನ್ ಹರ್ಮುಜ್ ಬಂದ್ ಮಾಡಿದ್ದಕ್ಕೆ ಡೊನಾಲ್ಡ್ ಟ್ರಂಪ್ ಮತ್ತೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಹರ್ಮುಜ್ ತೆರಿಬೇಕು, ಓಪನ್ ಆಗಿಡಬೇಕು, ಪರಮಾಣು ಅಸ್ತ್ರ ತ್ಯಜಿಸಬೇಕು, ಇಲ್ಲವಾದರೆ ಇರಾನ್ ಮೇಲೆ ನಾವು ಮತ್ತೆ ದಾಳಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಟ್ರಂಪ್ ಎಚ್ಚರಿಕೆ ನಡುವೆಯೂ ಇರಾನ್ ಹೊಸ ಷರತ್ತು ಹಾಕಿದೆ. ಲೆಬನಾನ್ ಮೇಲೆ ದಾಳಿ ನಿಲ್ಲಿಸದಿದ್ದರೆ ನಾಳೆ ಇಸ್ಲಾಮಾಬಾದ್ನಲ್ಲಿ ನಡೆಯುವ ಮಾತುಕತೆಗೆ ಬರಲ್ಲ, ಕದನ ವಿರಾಮದಿಂದಲೂ ಹಿಂದೆ ಸರಿಯಬಹುದು ಅಂತ ಎಚ್ಚರಿಕೆಯನ್ನು ಕೂಡ ನೀಡಿದೆ ಇರಾನ್. ನೋಡಿ, ಇರಾನ್ನ ಹೊಸ ಷರತ್ತುಗಳನ್ನು ನಿಮಗೆ ನಾವು ಹೇಳ್ತಾ ಹೋಗ್ತೀವಿ. ಟ್ರಂಪ್ ವಾರ್ನಿಂಗ್ ಮಧ್ಯೆ ಇರಾನ್ ಹೊಸ ಷರತ್ತನ್ನು ಹಾಕಿದೆ. ತಕ್ಷಣವೇ ಲೆಬನಾನ್ ವಿರುದ್ಧ ಆಕ್ರಮಣ ನಿಲ್ಲಬೇಕು. ನಾಳೆ ಇಸ್ಲಾಮಾಬಾದ್ನಲ್ಲಿ ನಡೆಯುವ ಮಾತುಕತೆಗೆ ನಾವು ಬರಲ್ಲ, ಕದನ ವಿರಾಮದಿಂದಲೂ ಸಂಪೂರ್ಣ ಹಿಂದೆ ಸರಿಬೇಕಾಗುತ್ತೆ. 10 ಅಂಶಗಳಲ್ಲಿ ಲೆಬನಾನ್ ವಿಷಯವೇ ಪ್ರಮುಖ ಷರತ್ತಾಗಿರೋದು. ಅಲ್ಲಿ ಇರಾನ್ ಸಾಕ್ತಾ ಇರುವಂಥ ಭಯೋತ್ಪಾದಕರಿದ್ದಾರೆ ಲೆಬನಾನ್ನಲ್ಲಿ. ಇಸ್ರೇಲ್ಗೆ ಅವರು ದೊಡ್ಡ ಶತ್ರುಗಳು. ಇಸ್ರೇಲ್ನ ಆಗಾಗ ಕೆಣಕ್ತಾನೆ ಇರ್ತಾರೆ. ಈಗ ಭಾರತವನ್ನು ಹೇಗೆ ಈ ಭಯೋತ್ಪಾದಕರು ಉಗ್ರಗಾಮಿಗಳು ಕೆಣಕ್ತಾ ಇರ್ತಾರಲ್ಲ, ಹಾಗೆ ಇಸ್ರೇಲ್ಗೆ ಅವರು ಕಂಟಕ ಆಗಿಬಿಟ್ಟಿದ್ದಾರೆ. ಲೆಬನಾನ್ನಲ್ಲಿ ಇರ್ತಾರೆ ಅವರು. ಸೊ ಹಾಗಾಗಿ ಇಸ್ರೇಲ್ ಬಿಡಬಾರ್ದು ಅಂತ ಹೇಳಿ ಅವರ ಮೇಲೆ ದಾಳಿ ಮಾಡಿದೆ. ಸೊ ಅಪ್ರಚೋದಿತ ದಾಳಿ ನಿಲ್ಲಿಸಿ ಶಾಶ್ವತ ಶಾಂತಿ ಸ್ಥಾಪಿಸುವ ಉದ್ದೇಶ ನಮ್ಮದು ಅಂತ ಇರಾನ್ ಹೇಳ್ತಾ ಇದೆ. ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ನಡೆಸಿದರೆ ಪ್ರತಿ ದಾಳಿ ನಡೆಸಬೇಕಾಗುತ್ತೆ. ಅಮೆರಿಕಕ್ಕೆ ಸ್ಪಷ್ಟ ಎಚ್ಚರಿಕೆಯನ್ನು ಕೊಟ್ಟಿದೆ ಈಗ ಇರಾನ್. ಹಾಗಾದರೆ ಅಮೆರಿಕ ಏನು ಮಾಡುತ್ತೆ? ಇದು ಈಗಿರುವಂಥ ಪ್ರಶ್ನೆ.